ನಾಯಿಗಳಿಗೆ ಮಣ್ಣು ಮಾಡಿದ್ದೇವೆ, ನಮ್ಗೇನೆ ಲೆಕ್ಕ ಇಲ್ಲ. ನಿಮ್ಗೆ ಊಟ ಹಾಕ್ಲಿಕ್ಕೆ ಅಸಾಧ್ಯ ಇಲ್ಲ ಆದ್ರೆ ನೀವು ಹಾಕ್ಬೇಡ, ಬೇರೆಯವರಿಗೆ ಹಾಕ್ಲಿಕ್ಕೆ ಕೊಡಿ. ಅವನಿಗೆ ತುಂಬಾ ಬೇಜಾರು, ನನ್ನ ಹತ್ರ ಹೇಳ್ತಾ ಇದ್ದ ನನಗೆ ಬಿಡಿ ಒಮ್ಮೆ. ಈಗ ನಾಯಿಗಳಲ್ಲಿ ಹೆಣ್ಣು ಗಂಡು ಅಂತ ಬಂದಾಗ ಹೆಣ್ಣು ನಾಯಿಗಳನ್ನ ಎಲ್ಲ ಸ್ಟೆರಿಲೈಸ್ ಆಗಿದೆ. ನಮ್ಗೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಕ್ಕೆ ಇದ್ರೆ ನಾವು ಅದೆಲ್ಲೇ ಸಾಯುದು. ಮನೆಯಲ್ಲಿ ಕೂತಿದ ತಲೆ ಮೇಲೆ ಒಂದು ತೆಂಗಿನಕಾಯಿ ಬಿದ್ದಾದ್ರೆ ನಾವು ಸತ್ತೋಗ್ತೇವೆ. ಇದು ತುಂಬಾ ನಿಮ್ಗೆ ಇಷ್ಟವಾಗಿರೋದು ಅದ್ರ ಹೆಸರು? ನನ್ನ ಮಗ ಮ್ಯಾಕ್ಸಿ ಅಂತನಾ? ಇದು ಕಾರ್ಬನ್. ಹಾ ಇವನ್ ಬ್ಲ್ಯಾಕ್ ಇತ್ತ ಕಂಪ್ಲೀಟ್. ಈಗ ಕಣ್ಣುಗಳೆಲ್ಲ ವೈಟ್ ಆಗುವಾಗ ಇನ್ನು ವಯಸ್ಸಾಗಿ ಹೋಗಿದೆ ಅವನಿಗೆ. ಒಟ್ಟು ಜಾಸ್ತಿ ಏಜ್ ಆಗಿರೋ ನಾಯಿ ಇದೆ. ಏಜ್ ಅದೇ ಏಜ್ ಎಷ್ಟು ನಾಯಿ ಕಾರ್ಬನ್. ಮೇಡಮ್, ಅಕಸ್ಮಾತ್ ಇಲ್ಲಿ ಈಗ ಏಜ್ ಇದಾಗ್ಬಿಟ್ಟು ಏನಾದ್ರು ನಾಯಿ ಸತ್ತೋದ್ರೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಅದನ್ನ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಮಣ್ಣು ಮಾಡುದು, ಯಾರ್ಯಾರ್ದು ಜಾಗ ಇಲ್ಲಿ. ಯಾಕಂದ್ರೆ ನಮ್ಮ ಹತ್ರ ಜಾಗ ಇಲ್ಲ. ಕೆಲವು ಗವರ್ಮೆಂಟ್ ಜಾಗ ರೋಡ್ ಸೈಡ್ ಹಾಗೆಲ್ಲ ಬಲ್ಲೆ ಎಲ್ಲ ಇರ್ತದೆ, ಅಲ್ಲಿ ಮಣ್ಣು ಮಾಡುದು. ಮತ್ತೆ ಯಾಕಂದ್ರೆ 1-10 ದಿವಸದಲ್ಲಿ ಅದು ಡಿಸ್ಟ್ರಾಯ್ ಆಗ್ತದಲ್ಲ, ಕಲಡ್ ಹೋಗ್ತದೆ. ಆ ರೀತಿ ಮಾಡಿದಿರ ಒಟ್ಟು ನಿಮ್ಮ ಮೇಡಮ್? ಸುಮಾರು ಮಾಡಿ ಒಂದು ಮೋರ್ ದನ್ 200-300 ಜಾಸ್ತಿ ನಾಯಿಗಳಿಗೆ, 300 ಜಾಸ್ತಿ. ಜನರಲ್ ಆಗಿ ಈ ನಾಯಿಗಳದ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? ಆಕ್ಚುಲಿ 15 years ಜಾಸ್ತಿ ಇಲ್ಲ. ಕೆಲವರು 16 ಆಯ್ತು, 17 ಆಯ್ತು, 18 ಆಯ್ತು, 20. ಸುಳ್ಳು. ನನ್ನ ಪ್ರಕಾರ 15 ಅದೇ 15 ವರ್ಷನೇ ನಾಯಿಗಳದ ಆಯುಷ್ಯ. 20 ವರ್ಷ ಪೂರ ಇಜ್ಜತೆ ನಾಯಿಗಳಿಗೆ ಆಯುಷ್ಯ ಪೂರ. 15-16 ನಮ್ಗೆ ಅಷ್ಟು ತನಕ ನಾವು ಯಾವ ನಾಯಿ ನೋಡಿಲ್ಲ, ನಮ್ಗೆ ಗೊತ್ತು ಸಹ ಇಲ್ಲ. ಇಲ್ಲಿ ನಮ್ದು ನಾಯಿಗೆ ಪರ್ಮನೆಂಟ್ ಆಯುಷ್ಯನೇ ಇಲ್ಲ. ಯಾಕಂದ್ರೆ ನಮ್ದು ಕಾಯಿಲೆ ನಾವು ಜಾಸ್ತಿ ತಂದು ರಿಕವರಿ ಆಗುವಾಗ 1 ವರ್ಷ 2 ವರ್ಷ ಇರ್ತಾರೆ. ಮತ್ತೆ ಎಷ್ಟು ಆಯುಷ್ಯ ಉಂಟು ಅಷ್ಟೇ. ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲು ಆಯುಷ್ಯದು ನಮ್ಗೆ ಹೇಳಲಿಕ್ಕೇನೆ ಸಾಧ್ಯ ಇಲ್ಲ, ಗ್ಯಾರಂಟಿ. ನನ್ನ ಮನೆಯಲ್ಲಿ ಬಂದಿದೆ, ಬದುಕ್ತದೆ, ಬೀದಿಯಲ್ಲಿ ಬದುಕಬಹುದು 2 ದಿವಸ. ನನ್ನ ಮನೆಯಲ್ಲಿ ಬಂದೇ ಸತ್ತೋಗ್ತಾರೆ. ಯಾಕಂದ್ರೆ ಲೈಫ್ ಇಸ್ ನಾಟ್ ಪರ್ಮನೆಂಟ್. ಆಯುಷ್ಯದು ನಾವು ಹೇಳಲೇ ನಮ್ಮಿಂದ ನಾವು ಸಹಾಯ ಮಾಡುದು 1-2 ದಿವಸ ಬದುಕಲಿಕ್ಕೆ. ಯಾರಿಗೆ ಸತ್ತದ್ರೆ ನಾವು ಬ್ಲೇಮ್ ಮಾಡಬಾರ್ದು. ಹೌದು. ಯಾಕಂದ್ರೆ ಅದು ಅವ್ರದ್ದು ಆಯುಷ್ಯಕ್ಕೆ ಅವರು ಸಾಯುದು. ಕಾರಣ ಮಾತ್ರ ಬರ್ತದೆ, ಆಕ್ಸಿಡೆಂಟು, ಕೊಂದುದು, ವಿಷ ಹಾಕುದು, ಕಾಯಿಲೆ ಬರುದು, ಒಂದು ರೀಸನ್. ಮನುಷ್ಯರಿಗೆ ಸಹ ಹಾಗೆ. ನಮ್ಗೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಕ್ಕೆ ಇದ್ರೆ ನಾವು ಅದೆಲ್ಲೇ ಸಾಯುದು. ಮನೆಯಲ್ಲಿ ಕೂತಿದ ತಲೆ ಮೇಲೆ ಒಂದು ತೆಂಗಿನಕಾಯಿ ಬಿದ್ದಾದ್ರೆ ನಾವು ಸತ್ತೋಗ್ತೇವೆ. ಲೈಫ್ ಎಂಡ್ಗೆ ನಮ್ಗೆ ಯಾರಿಗೆ ನಾವು ಬೈಲಿಕ್ಕೆ ಇಲ್ಲ, ಎಲ್ಲ ಒಂದು ರೀಸನ್. ಯಾವಾಗ ಸಹ ನೆನಪಿಡಿ, ಇದು ಒಂದು ಮಾತು. ನಾಯಿಗಳಿಗೆ ಮಣ್ಣು ಮಾಡಿದ್ದೇವೆ, ನಮ್ಗೇನೆ ಲೆಕ್ಕ ಇಲ್ಲ. ಒಂದು 300 ಮಾಡಿ ಇರ್ಬಹುದು, 300 ಜಾಸ್ತಿ ಲೆಕ್ಕ ಇಲ್ಲ. ನಮ್ಮ ಚಿಕ್ಕ ಮರಿ ದೊಡ್ಡದು ನಾವು ಪ್ರೀತಿಯಿಂದ ಸಾಕಿದೆ. ನಮ್ಮ ಮನೆಯದು ಫಸ್ಟ್ ನಾಯಿ, ಅದು ಸಹ ನಾವು ಮಣ್ಣು ಮಾಡಿದ್ದೇವೆ. ಲೈಫ್ ಇಸ್ ನೋ ಪರ್ಮನೆಂಟ್. ಅದಕ್ಕೆ ನಾವು ಕೂಗ್ಲಿಕ್ಕೇನೆ ಇಲ್ಲ. ಒಂದು ಮಣ್ಣು ಮಾಡಿಬಿಡ್ತೇವೆ. ಕೆಲವು ಹುಳ ಆಗಿದೆ, ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ, ಮೇಲೆ ಮಣ್ಣು ಹಾಕಿ ಬಿಡ್ತೇವೆ. ಅಂಚತ್ ದಾದ ಗೊತ್ತುಂಡೆ. ಅರೇ ಒಂಜಿ ದಿನ ಹತ್ತು ಪ್ರಶಾಂತ್ ಹರೀಶ್ ಅವರಿಗೆಲ್ಲ ಗೊತ್ತುಂಟು ಎಲ್ಲಿ ಊಟ ಹಾಕ್ತೇನೆ, ಯಾವ ಜಾಗದಲ್ಲಿ ಹಾಕ್ತೇನೆ. ಅಲ್ಲಿ ಅವರದ್ದು ಹತ್ತು ಇಂಟ್ರೆಸ್ಟ್ ಅವರಿಗೆ. ಆ ಪಾತ್ರೆಯಲ್ಲಿ ಸರಿ ಆಗ್ತದೆ. ಅವ್ರದ್ದು ತಿಂಡಿ ಬರ್ಲಿಕ್ಕೆ ಹಂಗೆ ನಾನು ಅವತ್ತಿಂದ ಮ್ಯಾಕ್ಸಿ ಅಷ್ಟೇ. ಒಂದ್ 5 ನಿಮಿಷ ಓಡಾಡ್ಕೊಂಡು ವಾಪಸ್ ಬಂದ್ಬಿಡೋದು ಅಷ್ಟೇ.
ಓ ಇಲ್ಲೂ ಇದೆಯಾ? ಹಾಂ 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 ಇದು ರೆಸ್ಕ್ಯೂ ಹಾಂ. ಓ ಇಲ್ಲೂ ಒಂದಿದೆ. ಹಾಂ ಹಾಂ. ಹಾಂ ಇದರ ಮರಿಯಲ್ಲ, ಇದರ ಮರಿಯನ್ನು ನಾವು ಕೊಟ್ಟ ಹಾಗಿದೆ. ಓಕೆ. ಈಗ ಆ ಮರಿಯನ್ನು ಇವಳು ಸಾಕ್ತಿದ್ದಾಳೆ. ಈ ಬೆಕ್ಕು ಆ ಎರಡು ಮರಿನ ಸಾಕ್ತಾ ಇದೆ. ಈ ಬೆಕ್ಕು ಆ ಮರಿಯನ್ನು ಸಾಕ್ತಿದ್ದಾಳೆ. ಇವಳ ಮರಿಯನ್ನು ಕೊಟ್ಟಾಗಿದೆ ನಾವು. ಓಕೆ ಓಕೆ ಓಕೆ. ಅವಳದ ಮರಿಯಲ್ಲ, ಅದು ರೆಸ್ಕ್ಯೂ ಮಾಡಿದ ಮರಿ. ಹಾಂ 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 ಹಾಂ. ಮ್ಯಾಗಿ ಅಂತ ಇದ್ರ ಮ್ಯಾಗಿನಾ? ಹೆಸರು ಮ್ಯಾಗಿ. ಮ್ಯಾಗಿ. ಓಕೆ. ಮ್ಯಾಗಿ ಸರ್, ಇದು ಬಿಸ್ಕೆಟ್ ಕೊಟ್ರಲ್ಲ, ಇದು ನಿಮಗೆ ಒಂದು ದಿವಸಕ್ಕೆ ಎಷ್ಟು kg ಇದು ಮಾಡ್ಬೋದು ನೀವು? ಇಲ್ಲ, ಒಂದಂತ ನಾವೊಂದು ಲಿಮಿಟೆಡ್ ಒಂದು ಹಾಕಿಕೊಂಡು ಹೋಗ್ತೇವೆ. ಸ್ವಲ್ಪ ಒಂದು ದಿವಸಕ್ಕೆ ಒಂದೇ ಸಲ ಕೊಡೋದು ಬಿಸ್ಕೆಟ್. ಅಂದ್ರೆ 2 ಸಲ ಅನ್ನ ಹಾಕ್ತೇವಲ್ಲ. ಓಕೆ ಓಕೆ. 2 ಸಲ ಅನ್ನ ಹಾಕ್ತೇವೆ. ಇದು 1 ಸಲ ಮಾತ್ರ. ಓಕೆ. ಸ್ವಲ್ಪ ಹಾಕಿ ಹೋಗ್ತೇವೆ, ಜಾಸ್ತಿ ಅಲ್ಲ, ಸ್ವಲ್ಪ. ಈಗ ಅವಳು ಬೊಬ್ಬೆ ಹಾಕ್ತಿದ್ದಾರಲ್ಲ, ಇವಳು ಬೊಬ್ಬೆ ಹಾಕುದು ಬೇಡ ಅಂತ ಇದು ಮಾಡೋದು. ಒಟ್ಟು ಆಚೆಯಿಂದ ಯಾರು ಬಂದ್ರೆ ಮಾತ್ರ ಬಗ್ಲೋದು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡ್ತಾವಲ್ಲ ಸರ್? ಹಾಂ ಹಾಂ ಹಾಂ. ಏನು ಇದು ಅಷ್ಟೇ ಇರ್ತದೆ. ಹೌದು. ಏನಾದ್ರು ಜನಗಳು ಬಂದ್ರೆ ಮಾತ್ರ ಅವರಷ್ಟು ಅದಕ್ಕೆ ಹೇಳೋದಲ್ಲ ನಾಯಿಗಳು ಅಂತ. ಹೌದು ಹೌದು ಸರ್. ಅವ್ರ ಫೇವ್ರೇಟ್ ನಾಯಿ ಮ್ಯಾಕ್ಸಿ ಅಂದ್ರಲ್ಲ, ನಿಮ್ಗೂ ಆ ರೀತಿ ಏನಾದ್ರು ಇದೆಯಾ ನಿಮ್ಗೆ ಇಷ್ಟ? ಇಲ್ಲ, ನಂದು ಒಬ್ಬಳಿದ್ದಾಳೆ, ಹೋಗಿದ್ದಾಳೆ ಆಚೆ ಹೋಗಿದ್ಯಾ? ಚಾರ್ಲಿ ಅಂತ. ಹಾಂ. ಅದು ನಂದು ಫೇವ್ರೇಟ್. ಹಾಂ ಹಾಂ. ಅವಳು ನನ್ನೊಟ್ಟಿಗೆ ಮಲಗುದು. ನಾನು ಅವಳಿಗೆ ಅಂದ್ರೆ ನಾವು ಬಸ್ಸಿನ ಸೀಟಲ್ಲಿ ಕೂತ್ಕೊಳ್ಳುವಾಗ ಕಿಟಕಿ ಬದಿಯಲ್ಲಿ ಕೂತ್ಕೊಳ್ತೇವಲ್ಲ, ಹಾಗೆ ಅವಳು ನಾನು ಮಲಗುವಾಗ ನನ್ನ ಹಾಂ ಹಾಂ ಈ ಸೈಡಲ್ಲೇ ಮಲಗು. ಹೌದು. ಡೈಲಿ ಲೆಫ್ಟ್ ಸೈಡಲ್ಲೇ ಮಲಗುದು ಅವಳು. ಹಾಂ ಹಾಂ. ನಾನು ಎತ್ತಿ ಈ ಸೈಡಿಗೆ ಹಾಕಿದ್ರೆ ಸಹ ಅವಳು ಮಲಗುದಿಲ್ಲ, ಅವಳು ವಾಪಸ್ ಅದೇ ಸೈಡ್. ಹಾಂ ಹಾಂ. ನಾವು ಗೊತ್ತಾಯ್ತು. ಕಾಟನ್ ಮಲಗ್ತೇವಲ್ಲ, ಅದು ಸೈಡ್ ಕೆಳಗೆ ಇಳಿಬೇಕು ಮೇಲೆ ಬರ್ಲಿಕ್ಕೋಸ್ಕರ ಅವಳು ಅದೇ ಪೊಸಿಷನ್ ಮಲಗುದು. ಹಾಂ ಹಾಂ ಹಾಂ. ಅವಳು ಚೇಂಜೇ ಮಾಡೋದಿಲ್ಲ. ಹೆಸರು ಚಾರ್ಲಿ ಅಂತ. ಅಂದ್ರೆ ಚಾರ್ಲಿ ಆಗಿ ಇದ್ದಾಳೆ, ಚಾರ್ಲಿ ಪಿಕ್ಚರ್ ಚಾರ್ಲಿ ಆ ಟೈಪ್ ಅಲ್ಲಿ ಇದ್ದಾಳೆ. ಈಗ ಆಚೆ ಹೋಗಿದ್ಯಾ ಆಚೆ ಹೋಗಿದ್ದಾಳೆ. ಮೇಡಮ್? ನಿಮಗೆ ಪರ್ಸನಲ್ ಆಗಿ ಈಗ ಯಾವ್ದಾದ್ರು ಒಂದು ನಾಯಿ ಮೇಲೆ ನಿಮ್ಗೆ personal ಆಗಿ ಒಂದು ಎಮೋಷನ್ ಇರುತ್ತೆ, ಅಂದ್ರೆ ನೀವು ಯಾವ್ದೋ ಒಂದು ವಿಷಯದಿಂದ ಆ ನಾಯಿ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ, ಆ ರೀತಿ ಯಾವ್ದಾರು ಇದೆಯಾ? ಇದೇನಾ ಇದು ತುಂಬಾ ಇಷ್ಟ. ನಿಮ್ಗೆ ಇಷ್ಟವಾಗಿರೋದು? ಅದ್ರ ಹೆಸರು ನನ್ನ ಮಗ ಮ್ಯಾಕ್ಸ್. ಮ್ಯಾಕ್ಸಿ ಅಂತನಾ? ಮಗ, ಅವಳ ಮಗ. ಇದು ಎಷ್ಟು ದಿವಸ ಆದ್ರೆ ಯಾವಾಗ ನಿಮಗೆ 5 years. 5 years ಆಯ್ತು ಇಲ್ಲಿಗೆ ಬಂದು? ಹಾ ಹಾ ಹಾ. ಅವಳ ಮಗ. ನನ್ನ ಮಗ. ಇಡೀ ಮಂಗಲ್ ಅಮ್ಮನಿಗೆ ಐತಲ್ವಲ್ಲಿ. ಕೆಲವು ಒಂದು ಟ್ರಿಪ್ ಹೊರಗೆ ಹೋಗಿ ಬಂದ. ಹೌದಾ? 2 ಟ್ರಿಪ್ ಬಿಡ್ಲಿಲ್ಲ ಅವನು ಮನೆ ಹೊರಗೆ ಹೋಗ್ಲಿಕ್ಕೆ ನೋಡಿ. ಅವನಿಗೆ ತುಂಬಾ ಬೇಜಾರು. ನನ್ನ ಹತ್ರ ಹೇಳ್ತಾ ಇದ್ದೆ, ನನಗೆ ಬಿಡಿ ಒಮ್ಮೆ ಅವನಕ್ಕೆ ಅಂದ್ರೆ ಆಚೆ ಆಟಾಡಕ್ ಬಿಡ್ಬೇಕು ಅಂತ. ಯಾನಿಗೆ ಬಿಡ್ಬೋದು ಈ ಪೋಪನ ಬಿದೈ. ಮೇಡಮ್ ಇದು ರೆಸ್ಕ್ಯೂಡೇನಾ? ರೆಸ್ಕ್ಯೂಡ್, ಜಸ್ಟ್ ಬಾರ್ನ್ ಬೇಬಿ ಇವರಿಗೆ ಬಿಸಾಡಿದಿತ್ತು. ಹೌದಾ? ಹಾ ಹಾ ಹಾ. ಸ್ಟೋರಿ ತುಂಬಾ ಉಂಟು. ಇವೊಂದು ಇದ್ರಲ್ಲಿ ಒಂದು ಮೈ ನೇಮ್ ಇಸ್ ವಿಕ್ಕಿ ಅಂತ ಯೂಟ್ಯೂಬ್ ಅಲ್ಲಿ ಪಿಕ್ಚರ್ ಬಂದಿದೆ. ಹೌದಾ? ಈ ಯೂಟ್ಯೂಬ್ ಅಲ್ಲ? ಅವಳು ಸಹ ಆಕ್ಟಿಂಗ್ ಮಾಡಿದಾಳೆ. ಹಾ ಹಾ ಹಾ. ಇವನೆಲ್ಲ ಚಾಪ್ಟರ್ ಮೈ ನೇಮ್ ಇಸ್ ವಿಕ್ಕಿ. ಹಾ 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 ಹಾ. ಮಗಪ್ಪ ಬಾಲ್ಯಪ್ಪ. ಮೇಡಮ್ ಇನ್ನೊಂದು ವಿಷಯ, ನಾನು ಜನರಲ್ ಆಗಿ ನೋಡ್ದಂಗೆ ಈಗ ನಾಯಿಗಳಲ್ಲಿ ಹೆಣ್ಣು ಗಂಡು ಅಂತ ಬಂದಾಗ ಹೆಣ್ಣು ನಾಯಿಗಳನ್ನ ಎಲ್ಲ ಸ್ಟೆರಿಲೈಸ್ ಆಗಿದೆ. ಎಲ್ಲ ಸ್ಟೆರಿಲೈಸ್ ಆಗಿದೆ. ಎಲ್ಲ ಗಂಡಿಗೆ ಸ್ಟೆರಿಲೈಸ್, ಹೆಣ್ಣಿಗೆ ಸ್ಟೆರಿಲೈಸ್. ಯಾವ ನಾಯಿಗಳು ನಮ್ಮ ಮನೆಯಲ್ಲಿ ಮರಿ ಇಡ್ಲಿಕ್ಕಿಲ್ಲ. ನಾವು ಹೊರಗೆ ನಾಯಿಗಳಿಗೆ ಸಹ ಸ್ಟೆರಿಲೈಸ್ ಮಾಡ್ತೇವೆ. ಹೌದಾ? ಒಟ್ಟು ಯಾವುದು ಮರಿ ಇದು ಮಾಡಂಗಿಲ್ಲ. ಓಕೆ ಓಕೆ ಓಕೆ, ಸೂಪರ್. ಬಟ್ ಆಚೆ ಜನರಲ್ಲ ನಾನು ನೋಡ್ದಂಗೆ ಅಂದ್ರೆ ಹೆಣ್ಣು ಮರಿಗಳನ್ನ ಜಾಸ್ತಿ ಯಾರು ತಗೊಂಡೋಗಲ್ಲ ಮನೆಗೆ, ಜಾಸ್ತಿ ಗಂಡು ನಾಯಿನೇ ನಾಯಿಗಳು ಹೆಣ್ಣು ಗಂಡು ಒಂದೇ ಲೆಕ್ಕ. ಹೌದು. ಹೆಣ್ಣುದೊಂದು ಪ್ರಾಬ್ಲಮ್, ಅದು ಮರಿ ಇಡ್ತಾ ಇಲ್ಲ. ಅದೇ ಒಂದು ಪ್ರಾಬ್ಲಮ್ ಇಂದ ಒಂದಿನ ಯಾರಿಗೆ ಬೇಡ. ನಾಯಿಗಳಲ್ಲಿ ಕಂಪೇರ್ ಮಾಡೋ ವಿಷಯನೇ ಇಲ್ಲ. ಇವಳು ಸಹ ಬೊಗಳ್ತಾರೆ, ಅವರು ಸಹ ಬೊಗಳ್ತಾರೆ. ಹೌದು. ಇವಳು ಸಹ ನಾಯಿ, ಅವಳು ಸಹ ನಾಯಿ. ಮಾತ್ರ ಅದು ಮರಿ ಇರ್ತದಲ್ಲ, ಅದಕ್ಕೆ ಯಾರಿಗೆ ಬೇಡ. ಅದೇ ಪ್ರಾಬ್ಲಮ್. ಮರಿ ಇದ್ರೆ ಸಹ ಬೇಜಾರಿಲ್ಲ. ಸೊಸೈಟಿ ಬದುಕಲಿಕ್ಕೆ ಬಿಡುದಿಲ್ಲ. ನಾಯಿಗಳಿಗೆ ಸಹ ಬದುಕಲಿಕ್ಕೆ ಬಿಡುದಿಲ್ಲ. ಯಾರು ನಾಯಿ ಸಾಕ್ತಾರೆ ಅವರಿಗೆ ಸಹ ಬದುಕಲಿಕ್ಕೆ ಬಿಡುದಿಲ್ಲ. ಸೊ ಮೇನ್ ಸೊಸೈಟಿ ಸರಿ ಇದ್ರೆ ಎಲ್ಲ ಸರಿ ಆಗ್ತದೆ.
ಹೌದು ಸೊಸೈಟಿ ಸರಿ ಇಲ್ಲ. ಈಗ ಪ್ರಾಣಿಗಳ ಮೇಲೆ ಹಿಂಸೆ, ಕೋರ್ಟ್ ಕೇಸು, ಜಗಳ, ನಾಯಿಗಳು ಕೊಲ್ಲುವುದು, ಪಾಯ್ಸನ್ ಹಾಕುವುದು, ಫೀಡಿಂಗ್ ಮಾಡಲಿಕ್ಕೆ ಸೊಸೈಟಿ. ಅನಿಮಲ್ ಅವರು ಬೇರೆ, ಸೊಸೈಟಿ ಬೇರೆ. ಇದು ಇಬ್ರು ಒಂದು ಆದ್ರೆ ಮಾತ್ರ ಜಗಳ ಬಿಗಡೆ ಅಂತ ಇರ್ಲಿಕ್ಕಿಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಲಾಸ್ಟಿಗೆ ಒಂದು ಫೈನಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವೊಂದು ನೋಡ್ತಿರೋ ವೀಕ್ಷಕರಿಗೆಲ್ಲ ಒಂದು ಮೆಸೇಜ್ ಕೊಡ್ತೀರಾ ಅಂದ್ರೆ ಏನು ಕೊಡ್ತೀರಾ? ನಾನು ಮಾನವಿತ ತುಂಬಾ ದೊಡ್ಡ ವಸ್ತು ಭೂಮಿ ಮೇಲೆ. ಎರಡನೇ, ನಿಮ್ಗೆ ಊಟ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಹಾಕಬೇಡ, ಬೇರೆಯವರಿಗೆ ಹಾಕ್ಲಿಕ್ಕೆ ಕೊಡಿ. ಮತ್ತೆ ಸಾಯೋ ನಂತರ ನಿಮ್ದು ಒಂದು ಆರ್ಗನ್ ಡೊನೇಟ್ ಮಾಡಿ. ಜೀವಂತ ಇರುವಾಗ ಕೊಡಬೇಡ ಯಾರಿಗೆ ಸಹ, ಸತ್ತ ನಂತರ ಯಾರಿಗೆ ಅದರ ಒಂದು ಉಪಕಾರ ಆಗಿ ಅಷ್ಟೇ. ಮನುಷ್ಯರಿಂದ ಜಾಸ್ತಿ ಇಂಪಾರ್ಟೆಂಟ್ ಪ್ರಾಣಿಗೆ ಕೊಡಿ, ನಾನು ಅಷ್ಟೇ ಹೇಳೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದ್ರೆ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ, ನಿಮ್ಮನ್ನ ಭೇಟಿ ಮಾಡಿ. ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ನ ನಾನು ನೋಡಿ ತುಂಬಾ ಖುಷಿ. ಹೌದೌದು ಮೇಡಮ್, ನಿಮ್ದು ನಿಮ್ಮ ನಂಬರ್ ಏನಿದೆಯಲ್ಲ ಅದನ್ನ ನಾವು ಡಿಸ್ಪ್ಲೇ ಮಾಡ್ಬೋದಲ್ವಾ? ಮಾಹಿತಿ ಬೇಕಾದ್ರೆ ಮಾತಾಡ್ಲಿಕ್ಕೆ. ಬಟ್ ಅವ್ರೇನ್ ಅಂದ್ರೆ ನಿಮ್ದು ಅಕೌಂಟ್ ಏನಾದ್ರು ಡೀಟೇಲ್ಸ್ ನಾವು ಶೇರ್ ಮಾಡ್ಬೋದಾ? ಅಂದ್ರೆ ಈಗ ಸ್ವಲ್ಪ ಜನಕ್ಕೆ ಶೇರ್ ಮಾಡ್ಲಿಕ್ಕೆ ಬೇಡ ಸರ್. ಎಂತ ಗೊತ್ತಿಲ್ಲ, ನಾವು ಅಕೌಂಟ್ ಶೇರ್ ಮಾಡಿ ಯಾವ ಸೋಷಿಯಲ್ ಮೀಡಿಯಲ್ಲಿ, ಯೂಟ್ಯೂಬ್ ಅಲ್ಲಿ ಇಷ್ಟು ತನಕ ನಮ್ದು ಅಕೌಂಟ್ ನಾವು ಹಾಕೇ ಇಲ್ಲ. ನಮ್ಮ ನಂಬರ್ ಬೇಕಾದ್ರೆ ಕೊಡು. ಬಟ್ ನಂಬರ್ ಅಲ್ಲೇ ಫೋನ್ ಪೇ, ಗೂಗಲ್ ಪೇ ಇರುತ್ತೆ, ಅದು ಸಹ ನಾವು ಇದು ಕೊಡುದಿಲ್ಲ. ಯಾಕಂದ್ರೆ ನಮ್ಗೆ ವರ್ಕ್ ಇಂಪಾರ್ಟೆಂಟ್. ನಾವು ಯಾವ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಇದು ಗೂಗಲ್ ಪೇ ಯಾವಾಗ ಆಡ್ ಮಾಡಿಲ್ಲ. ನಮ್ಮ ನಂಬರ್ ಮಾತ್ರ ನಾವು ಕೊಡುದು. ಬಟ್ ಅವ್ರಿಗೆ ಏನಾದ್ರು ಮಾಹಿತಿ ಬೇಕಾದ್ರೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಇದ್ರೆ ನಾವು ಅವಾಗ ಕೊಡುದು. ಎಲ್ಲವರ ಹತ್ರ ನಾವು ಶೇರ್ ಮಾಡುದಿಲ್ಲ ನಮ್ದು ಅಕೌಂಟ್ ನಂಬರ್ಸ್. ನಾವು ನೋಡ್ತೇವೆ ಅವರಿಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ಹಾಗೆ ಮಾತ್ರ ನಾವು ಕೊಡುದಲ್ಲಾದ್ರೆ ನಾವು ಪಬ್ಲಿಕ್ ಅಲ್ಲಿ ನಾವು ಅಕೌಂಟ್ ನಂಬರ್ ಕೊಡುದೇ ಇಲ್ಲ. ಯಾವ ಗೂಗಲ್ ಪೇ ಇಲ್ಲ, ಫೋನ್ ನಂಬರ್ ಇಲ್ಲ. ಬಟ್ ಏನಾದ್ರೂ ಇನ್ಫಾರ್ಮೇಶನ್ ಅವ್ರಿಗೆ ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಕೆಲವು ಫುಡ್ ಕಳಿಸ್ಲಿಕ್ಕೆ ಇರ್ತದೆ. ಸೊ ಹಾಗೆಲ್ಲ ನಂಬರ್ ಇದ್ರೆ ಅವರ ಮೇಲೆ ಡಿಪೆಂಡ್. ಮಾಹಿತಿ ಕೇಳ್ತಾರೆ, ನಿಮ್ಗೆ ಎಷ್ಟು ರೈಸ್ ಬೇಕು, ಎಂತ ಹೆಲ್ಪ್ ಬೇಕು. ಸೊ ಪರ್ಸನಲ್ ಆಗಿ ಮಾತಾಡಿದ್ರೆ ನಾವು ಕೇಳಿದ್ರೆ ಕೊಡ್ಬೋದು ನಂಬರ್. ಮೇಡಮ್, ಈಗ ಯಾರಾದ್ರೂ ಮುಂದೆ ಬಂದು ಆ ರೀತಿ ಒಂದ್ ದಿವಸದ್ದು ಅಥವಾ ಒಂದು ಹೊತ್ತದ ಊಟದ ಅವ್ರಿಗೆಲ್ಲ ಅಂದ್ರೆ ಈಗ ಅವ್ರಿಗೊಂದು ಡೌಟ್ ಇರುತ್ತೆ, ಅಂದ್ರೆ ಎಷ್ಟು ಕಳಿಸ್ಬೇಕು, ಯಾವ ರೀತಿ ಅದಕ್ಕೆ ನಂಬರ್ ಕೊಟ್ಟಿದ್ದೇವೆ. ಸೊ ಅದೇ ನಂಬರ್ ಇಂದ ಕೇಳ್ಬೇಕಾಗ್ತಾನೆ. ನಾವು ಪ್ರಚಾರ ಅಲ್ಲಿ ನಮ್ಮ ವರ್ಕ್ದು ಡಿಮಾಂಡ್ ನಾವು ಹಾಕೇ ಇಲ್ಲ, ಇನ್ನೂ ಸಹ ನಾವು ಹಾಕುದಿಲ್ಲ. ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಎಲ್ಲಿ ಸಹ ನೀವು ಸರ್ಚ್ ಮಾಡಿದ್ರೆ ಸಹ, ಯಾವ ಯೂಟ್ಯೂಬ್ ಆಗ್ಲಿ ಯಾವ ಎಂತ ಅಲ್ಲಿ ಸಹ ನಮ್ದು ಗೂಗಲ್ ಪೇ, ಫೋನ್ ಪೇ ಮತ್ತೆ ನಮ್ದು ಡಿಮಾಂಡ್ ಎಂತ ಸಹ ಇಲ್ಲ. ನಂಬರ್ ಮಾತ್ರ ಹಾಕಿದ್ದೇವೆ, ಬೇಕಾದ್ರೆ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೇಕಿ ಕೇಳ್ತೆ ಕೊಟ್ಟಿದ್ರೆ ಆಯ್ತು. ಸೊ ಕೊಡುದಿಲ್ಲ ಆದ್ರೆ ಸಹ ಬೇಜಾರಿಲ್ಲ. ಪ್ರಾಣಿಗಳಿಗೆ ನಿಮ್ಮ ಏರಿಯಲ್ಲಿ ನೀವು ಫೀಡ್ ಮಾಡಿ ಸಾಕು, ಅದೇ ನಮ್ಗೆ ದೊಡ್ಡ ಡೊನೇಷನ್. ಮೇಡಮ್, ಜನರಲ್ ಆಗಿ ಅಂದ್ರೆ ಜನರು ಬಂದು ನೋಡಕ್ ಬರ್ಬೋದಾ ಇಲ್ಲಿಗೆ? ಅಂದ್ರೆ ಎನಿ ಟೈಮ್ ಬರ್ತಾರೆ. ತುಂಬಾ ಮಕ್ಕಳು ಬರ್ತಾರೆ, ಶಾಲೆಯಿಂದ, ಕಾಲೇಜಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಅವೇರ್ನೆಸ್ ತಕೊಳ್ಳಿ ಹೋಗ್ತಾರೆ ನಮ್ಮಿಂದ, ನಾವು ಕೊಡ್ತೇವೆ ಹೋಗಿ. ಸೊ ತುಂಬಾ ಅಂದ್ರೆ ನೀವು ಆಚೆ ಈ ತರ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಗಳನ್ನ ಅದು ಶಾಲೆಗಳೆಲ್ಲ ಹೋಗ್ತೇನೆ, ಕಾಲೇಜ್ಗಳಿಗೆ ಹೋಗ್ತೇನೆ, ಅವೇರ್ನೆಸ್ ತುಂಬಾ ಕಡೆ ಕೊಡ್ತೇನೆ ನಾನು. ಸೂಪರ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ನನ್ನಲ್ಲಿರೋದು ಒಂದೇ ಕ್ವಶನ್. ನೀವು ತುಂಬಾ ಹತ್ರದಿಂದ ನೋಡಿರೋರನ್ನ, ನೀವು ಜೊತೆಲಿ ಇರೋದ್ರಿಂದ, ಸೊ ಅವ್ರ ಬಗ್ಗೆ ನೀವೇನಾದ್ರೂ ಒಂದೆರಡು ಮಾತುಗಳು? ಅವಳ ಬಗ್ಗೆ ಅದು ಪ್ರಾಣಿ ಪ್ರಿಯ ಹೇಳಿದಕ್ಕೆ ಅವಳಿಗೆ ಮಾತೇ ಇಲ್ಲ. ಪ್ರಾಣಿ ಪ್ರಿಯ ಅವಳ ಮೂಕ ಪ್ರಾಣಿಗಳೊಂದು ದೇವರು. ಅದು ಯಾಕೆ ಹೇಳ್ತೇನೆ ಅಂದರೆ, ಆ ಬಾವಿಗೆ ಬೀಳ್ತದಲ್ಲ, 20 ಅಡಿ 25 30 ಅಡಿ ಬಾವಿಗೆ ಬಿದ್ದ ನಾಯಿ ಬೆಕ್ಕನ್ನು ತೆಗಿತಾಳಲ್ಲ, ಅದು ದೇವರಿಗಿಂತ ಮೇಲೆ ಯಾರಿಲ್ಲ. ಹೌದಾ? ಅಂದರೆ ಒಂದು ಪ್ರಾಣಿ ನೀರಿಗೆ ಬಿದ್ದೆ ಬಿಡ, ಅದು ಅಟ್ಲೀಸ್ಟ್ ನೆನೆಸ್ತದೆ ಅಂತ ನಾನು ಸತ್ಯ ಅಂತ ಎಣಿಸಿದೆ. ಇನ್ನು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಹೌದಾ? ಆಗ ಇವಳು ಹಗ್ಗ ಕಟ್ಟಿ ಸ್ವತಃ ಅವಳು ಇಳಿದು ಅದನ್ನು ತೆಗಿತಾಳಲ್ಲ, ಅದೊಂದು ಭಾರಿ ದೊಡ್ಡ ಒಂದು ಕೆಲಸ. ಯಾವಾಗ ಸಹ ಅವಳಿಗೆ ನಾನು ಸಪೋರ್ಟ್ ಇದ್ದೇನೆ ಈ ವಿಷಯದಲ್ಲಿ. ಎಲ್ಲಿ ಹೋಗೋದ್ರೂ ಸಹ ಹಾಗೆ, ನಾನೇ ಹೋಗೋದು, ಅವಳು ನನ್ನದೇ ಬಾವಿಗೆ ಇಳಿಯುವಾಗ ಸಹ ಕೇಳ್ತಾಳೆ ಒಂದು ವಿಷಯ, ತೆಗಿಲಿಕ್ಕೆ ಆಗ್ತದಲ್ಲ ಅಂತ. ನಾನು ಹೇಳಿದ ಮೇಲೆ ಅವಳು ಇಳಿಯುದು. ಅಂದ್ರೆ ನಾನು ಅವಾಗ್ಲೇ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಏನಂತ ಅಂದ್ರೆ ಈಗ ದಾರ ಒಬ್ರು ಹಿಡ್ಕೋಬೇಕಲ್ಲ, ಅದ್ ನನಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಮೇಲೆ ನಂಗೆ ನಂಬಿಕೆ ಜಾಸ್ತಿ. ಅವ್ರಿದ್ದಾರೆ ಅಂದ್ರೆ ನಾನು ಬೇಕಾದ್ರೆ ಎಷ್ಟು ಕೆಳಗಡೆ, ಎಷ್ಟು ದೊಡ್ಡ ಆಳ ಇರೋ ಬಾವಿ ಆದ್ರೂ ಧೈರ್ಯವಾಗಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನೀವಂತರ ಅವ್ರಿಗೆ ಒಂಥರ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ನೀವು. ಕೆಲವು ಕಡೆ ಹೇಳ್ತಾರೆ ಒಂದು ಗಂಡಸನ ಹಿಂದೆ ಸಪೋರ್ಟ್, ಇದು ಇಲ್ಲಿ ಫುಲ್ ಉಲ್ಟಾ ಇದೆ. ಒಂದು ಹೆಂಗಸಿಂದ ಒಬ್ರು ಅವರ ಗಂಡನ ಸಪೋರ್ಟ್ ಇದೆ. ಸೂಪರ್.
ಕೆಲವೆಲ್ಲ ಆಗಿದೆ, ಹಾಗೆಲ್ಲ ವಿಷಯ ಅಲ್ಲ, ಆಗ್ತಾ ಇರ್ತದೆ ನಮ್ಮ ಮನೆಯಲ್ಲಿ ವಿಷಯ ಅಲ್ಲ. ಹಾಗೆ ತುಂಬ ಸಪೋರ್ಟ್ಸ್ ಕೊಡ್ತಿದ್ದೇನೆ ಆ ವಿಷಯದಲ್ಲಿ. ಖುಷಿ ಆಗುತ್ತೆ ಸರ್. ಅಂದ್ರೆ ನಿಮ್ಮನ್ನ ಪರ್ಸನಲ್ ಆಗಿ ನಿಮ್ಮನ್ನ ಒಂದು ಕಪಲ್ ಆಗಿ ನೋಡೋಕ್ಕೂ ನಮಗೆ ತುಂಬಾ ಖುಷಿ ಆಗುತ್ತೆ. ನೀವು ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರಾ, ಅವ್ರು ನಿಮಗೆ ಹೆಂಗ್ ಸಪೋರ್ಟ್ ಮಾಡ್ಕೊಂಡು ಇಷ್ಟು ವರ್ಷದಿಂದ ಮಾಡ್ತಾ ಬಂದಿರೋದು ಇದು. ಅಂದ್ರೆ ಇನ್ನು ಮುಂದೆ ಸುಮಾರು ವರ್ಷಗಳು ಮಾಡ್ತಾ ಹೋಗೋದು. ಸೊ ಈಗ ಬೇರೆ ನಾವು ನೋಡಿದಾಗ ಸುಮಾರು ಒಂದ್ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಜನರು ಪ್ರಾಣಿಗಳಿಗೆ ಇದು ಮಾಡ್ತಾರೆ. 6 ತಿಂಗಳು, 1 ವರ್ಷ, ಅಥವಾ 3 ತಿಂಗಳು, ಅಥವಾ 1 ದಿವಸಕ್ಕೆ ಮಾಡ್ತಾರೆ. ಬಟ್ ನೀವು ನಿಮ್ ಜೀವನನೇ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಕ್ಕೆ ಮುಡಿಪಾಗಿಟ್ಟಿದ್ದೀರಾ ಅಂದ್ರೆ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನೋಡ್ತಿರೋ ವೀಕ್ಷಕರಿಗೂ ಮತ್ತು ನನಗೆ ಇಲ್ಲಿ ಬಂದು ವಿಡಿಯೋ ಮಾಡಿದ್ಕೂ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಕೆಲಸ ಇನ್ನೂ ನೀವೇನು ಅನ್ಕೊಂಡಿದ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಜಾಸ್ತಿ ಪ್ರಾಣಿಗಳನ್ನ ನೀವು ಉಳಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.